ತಾವು ಗಿಲ್ಲಿ ನಟ ಅವರ ಅಣ್ಣ. ಹೌದು. ನಾವ್ ಗಿಲ್ಲಿ ಕಾವ್ಯ ಅಂತ ಫುಲ್ ಫೇಮಸ್ ಮಾಡ್ಬಿಟ್ಟವ್ರೆ. ಅದು ಮುಗ್ದು ಈಗ ಇನ್ನೊಂದು ರಿಸಾ ಗೌಡ ಅಂತ ಬಂದ ತಕ್ಷಣ ರಿಸಿನ್ ಹಿಡ್ಕೊಬಿಟ್ಟವ್ರೆ ಅಂತ ಹೇಳಿ. ತಮ್ಮ ಹೆಸರು ಸರ್? ನರೇಂದ್ರ ಅಂತ. ತಾವು ಗಿಲ್ಲಿ ನಟ ಅವರ ಅಣ್ಣ. ಹೌದು. ನಾವಿವತ್ತು ನಿಮ್ಮ ಊರಿಗೆ ಬಂದಿದೀವಿ. ಇವತ್ತು ಕರ್ನಾಟಕದಾದ್ಯಂತ ಎಲ್ಲೋದ್ರು ಕೂಡ ಗಿಲ್ಲಿ 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 ಎಷ್ಟು ಕೋಟಿ ಕೊಟ್ರು ಕೂಡ ಈ ಪ್ರೀತಿ ಸಿಗಲ್ಲ. ನಿಮ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ ಅಣ್ಣ. ಹ್ಮ್ ಚೆನ್ನಾಗ್ ಆಡ್ತಾವ್ರೆ, ಹ್ಮ್ ಗೆದ್ದು ಬರ್ತಾರೆ ಅನ್ನೋ ನಂಬಿಕೆ ಐತೆ. ನಿಮ್ಗೆ ಗೊತ್ತಿತ್ತಾ ಈ ರೇಂಜ್ಗೆ ನಿಮ್ ತಮ್ಮ ಹೋಗ್ತಾರೆ ಅಂತ? ಅಂದ್ರೆ ಈ ರೇಂಜ್ ಹೋಗ್ತಾರೆ ಅಂತ ಎಕ್ಸ್ಪೆಕ್ಟ್ ಇರ್ಲಿಲ್ಲ, ಬಟ್ ಏನಾದ್ರು ಒಂದ್ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು. ಹೌದಾ? ಅವ್ರು ಹೇಗೆ ಅಣ್ಣ? ನೀವು ಅಣ್ಣ, ಅವ್ರ ಅಣ್ಣ ತಮ್ಮ ಅಂತ ಕಾಣಿಸೋದಿಲ್ಲ, ಇಬ್ರು ಡಿಟೋ ಹಂಗೆ ಇದ್ದೀರಾ. ನೀವು ಡೈಲಿ ನೋಡ್ತೀರಾ ಬಿಗ್ ಬಾಸ್? ನೋಡ್ತೀನಿ, ಡೈಲಿ ನೋಡ್ತೀನಿ. ಡೈಲಿ ನೋಡ್ತೀರಾ? ಅದೇ ಎಲ್ಲಾರ್ಗು ನನ್ನ ತಮ್ಮ ಅಂತಾರೆ, ಅವನ್ನೇ ಅಣ್ಣ ಅಂತಾರೆ. ಈಗ ನೋಡಕ್ ಹಂಗೆ ಕಾಣಿಸುತ್ತೆ, ನೀವೇ ತಮ್ಮನ್ ತರ ಕಾಣ್ತೀರಾ, ಅವರೇ ಅಣ್ಣನ್ ತರ ಕಾಣಿಸುತ್ತೆ. ಸರ್, ಈಗ ಬಿಗ್ ಬಾಸ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಏನು ಅಂತಂದ್ರೆ, ಗಿಲ್ಲಿ ಎಲ್ಲಾ ಕಡೆನೂ ಕೂಡ ನ್ಯಾಚುರಲ್ ಆಗಿ ಆಡ್ತಿದ್ದಾನೆ ಅಂತ ಇಡೀ ಕರ್ನಾಟಕದಾದ್ಯಂತ ಯಾರೇ ಮಾತಾಡ್ಸ್ರು ಗಿಲ್ಲಿ ಗಿಲ್ಲಿ ಅಂತಾರೆ. ಅಲ್ಲಿ ತುಂಬಾ ಜನ ಕಾಟ ಕೊಡ್ತಾರೆ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ ಸ್ವಂತ ಅಣ್ಣ ಆಗಿದ್ಕೊಂಡು? ಏನಿಲ್ಲ ಅಣ್ಣ, ಅವ್ರ ಆಟ ಅವ್ರು ಆಡ್ತಾವ್ರೆ, ಇವ್ರ ಆಟ ಇವ್ರು ಆಡ್ತಾವ್ರೆ. ಅದ್ರ ಬಗ್ಗೆ ಹೇಳಕ್ ಹೆಚ್ಚಿಗೆ ಏನಿಲ್ಲ. ಯಾಕೆಂತಂದ್ರೆ ಅವನು ಒಳಗೆ ಇಲ್ಲಿ ನಮ್ ಜೊತೆಲಿ ಹೆಂಗಿದ್ದ, ಅಲ್ಲೂ ಒಳಗಡೆನು ಹಂಗೆ ಅವನೇ. ಬಟ್ ಅದನ್ನ ಅವ್ರು ನಾಟಕೀಯ ಅನ್ಕೊಂಡ್ರೆ ಮತ್ತೆ ಇನ್ನೊಂದ್ ಕಾಟ ಕೊಟ್ಕೊಂಡ್ರೆ ಅದೇನು ಮಾಡಕ್ಕಾಗಲ್ಲ. ಅವನ ಆಟ ಅವ್ನ ಆಡ್ತಾವ್, ಚೆನ್ನಾಗ್ ಆಡ್ತಾವ್. ಆಮೇಲೆ ಈಗ ಒಂದು ಮಾತು ಟ್ರೆಂಡ್ ಶುರು ಆಗ್ಬಿಟ್ಟದೆ. ಹೋದ್ ಸಾರಿ ಬಿಗ್ ಬಾಸ್ ಅಲ್ಲಿ ಹನುಮಂತು ಅನ್ನೋರು ಇದ್ನು ಬರೀ ಪಂಚೆ ಉಟ್ಕೊಂಡು ಬಿಗ್ ಬಾಸ್ ಗೆದ್ಬಿಟ್ಟ, ಇವ್ನು ಬನಿನ್ ಹಾಕೊಂಡು ಬಿಗ್ ಬಾಸ್ ಗೆಲ್ತಾನೆ ಅಂತ ಎಲ್ರು ಹೇಳ್ತಾವ್ರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ಲಾರು ಅಂತಂತ ದೊಡ್ಡ ದೊಡ್ಡ ಸೂಟು ಬೂಟು ಏನೇನೋ ಬಟ್ಟೆ ಹಾಕೊಂಡ್ ಹೋಗ್ರೆ, ಇವ್ರು ಯಾವ ತರ ಬಟ್ಟೆ ಗಿಟ್ಟೆಗಳು ತಗೊಂಡಿರೋ ಜಾಸ್ತಿ ಏನ್ ತಗೊಂಡ್ ಹೋಗಿಲ್ವಾ? ತಕೊಂಡ್ ಹೋಗ್ರೆ ಇಲ್ಲ ಅಂತ ಏನಿಲ್ಲ ಅಣ್ಣ, ಬಟ್ ಅವ್ರಿಗೆ ಇಷ್ಟ ಆದದ್ದು ಅವ್ರು ಹಾಕ್ತಾರೆ. ಅದ್ರ ಬಗ್ಗೆ ಮಾತಾಡೋಕೆ ನಾವೇನು ಅವ್ರೇನು ಒಳಗಡೆ. ಈಗ ಊರಲ್ಲೂ ಹಂಗೆ ನಾರ್ಮಲ್ ಆಗಿ ಇರ್ತಾರೆ. ಊರಲ್ಲೂ ಹಂಗೆ ಇರೋದು. ಈಗ ಟೀ ಶರ್ಟ್, ಒಂದ್ ಪ್ಯಾಂಟ್, ಟ್ರ್ಯಾಕ್ ಪ್ಯಾಂಟ್, ಅದನ್ ಬಿಟ್ರೆ ಅವ್ರು ಜಾಸ್ತಿ ಏನು ಆಡಂಬರವಾಗೇನು ಹಾಕೊಳ್ಳಲ್ಲ ಬಟ್ಟೆ. ಈಗ ಇಲ್ಲಿ ಹೇಳ್ತಾರೆ, ಇಲ್ಲಿ ಸರ್ಕಲ್ಲೇ ಬಂದ್ ಕಟಿಂಗ್ ಮಾಡಿಸ್ತಾರೆ, ನಾರ್ಮಲ್ ಆಗಿ ಇಂತ ದೊಡ್ಡ ಸೆಲೆಬ್ರಿಟಿ ಆಗಿದ್ರು ಅಂತ ಹೇಳ್ತಿದ್ರು. ಮನೇಲಿ ಹೆಂಗಿರ್ತಾರೆ ಅಣ್ಣ ಅವರು? ಮನೇಲಿ ನಾರ್ಮಲ್ ಎಲ್ಲರ ಜೊತೆ ಕ್ಯಾಶುಯಲ್ ಆಗಿ ನಾನು ಒಬ್ಬ ಸೆಲೆಬ್ರಿಟಿ ಅಂತ ತೋರಿಸ್ಕೊಳ್ದೇನೆ ಹೆಂಗಿರ್ಬೇಕು, ಮತ್ತು ನಮ್ ಮನೇಲಿ ಹೆಂಗಿರ್ತಿದ್ದ ಮನೆ ಮಗನಾಗಿ ಅದೇ ತರನು ಅವನ. ನೀವು ಅಣ್ಣ ತಮ್ದಿರಪ್ಪ ಒಂದು ಬಾಂಡಿಂಗ್ ಬಗ್ಗೆ ಹೇಳಿದಾರೆ, ಹೇಗೆ ನಿಮ್ಮಿಬ್ಬರ ಒಂದು ಒಡನಾಟ? ಚೆನ್ನಾಗೈತೆ ಅಣ್ಣ. ಅವ್ನ್ ಜಾಸ್ತಿ ಕ್ಲೋಸ್ ಆಗಿರೋದು ಅಂದ್ರೆ ನನ್ ಜೊತೆಲೆ ಕ್ಲೋಸ್ ಆಗಿರೋದು. ಯಾವ ತರ ನಿಮ್ ಕ್ಲೋಸ್ ಅಂತಂದ್ರೆ ಎಲ್ಲಾ ತರ ವಿಚಾರ ಮಾತಾಡ್ಕೋತೀರಾ? ಏನಾದ್ರು ಕಂಟೆಂಟ್ ಮಾಡ್ಬೇಕು ಅಂದ್ರೆ ಮಾತಾಡ್ತಾನೆ ಅಣ್ಣ, ಎಲ್ಲಾ ವಿಚಾರನು ಮಾತಾಡ್ತಾನೆ. ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಡ್ಬೇಕಾದ್ರೆ ಯೂಟ್ಯೂಬ್ ಚಾನಲ್ ಏನಾದ್ರು ಮಾಡ್ತಾ ಇದ್ನಲ್ಲ ಅವಾಗಿಂದ, ಅದನ್ನೆಲ್ಲ ಮೊದ್ಲೇ ಹೇಳ್ತಿದ್ದ, ಈ ತರ ಮಾಡ್ಬೇಕು ಅಂತ ಇದ್ದೀನಿ, ಈ ತರ ಮಾಡ್ತೀನಿ ಅಂತ ಎಲ್ಲಾನು ಹೇಳ್ಕತ್ತಿ. ಅವಾಗ ನಿಮ್ಗೆ ಅನಿಸ್ತಿತ್ತ ಹಳ್ಳಿ ಕಡೆ ಇವೆಲ್ಲ ಒಪ್ಪುದಿಲ್ಲ, ಇವೆಲ್ಲ ಇಲ್ಲ ಆತರ ಏನ್ ಅನ್ಸಿಲ್ಲ ಅಣ್ಣ. ಅವ್ನ್ ಹೇಳ್ಬೇಕಾದ್ರೆ ನನ್ಗೇನೆ ನಗು ಬತ್ತಿತ್ತು. ಅವಾಗ ನಾನೇ ಹೇಳ್ತಿದ್ದೆ, ಮಾಡು ಮಗ, ವರ್ಕ್ ಆಯ್ತದ, ಚೆನ್ನಾಗೈತೆ, ಮಾಡು ಅಂತ ಹೇಳ್ತಿದ್ದೆ. ಅದ್ ಬಿಟ್ಟು ನೀನು ಅದನ್ ಮಾಡ್ಬೇಡ ಇದನ್ ಮಾಡ್ಬೇಡ ಅಂತ ನಾನಾಗ್ಲಿ ನಮ್ಮ ಅಪ್ಪ ಅಮ್ಮ ಆಗ್ಲಿ ಯಾವತ್ತೂ ಏನು ಹೇಳಿಲ್ಲ ಅವನಿಗೆ. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ ಅಣ್ಣ ನಿಮ್ ತಮ್ಮ ಈ ಲೆವೆಲ್ಗೆ ಹೋಗಿರೋದ್ ನೋಡಿದ್ರೆ? ಅಲ್ಲ, ಎಲ್ಲ ಜನಕ್ಕೆ ಖುಷಿ ಆಗ್ತಿರುವಾಗ ನಾನ್ ಮನೆಯವನಾಗಿ ಇಟ್ಕೊಂಡ್ ನನಗ್ ಖುಷಿ ಆಗ್ಲೋಣ. ಆಕ್ಚುಲಿ ಈಗ ನಿಮ್ದು ಸೊತ್ತೆ ಅಲ್ವೇ ಅಲ್ಲ ಈಗ ಗಿಲ್ಲಿ ನಟ. ಹೌದು. ಈಗ ಜನಗಳು ಸೊತ್ತಾಗ್ಬಿಟ್ಟಿದ್ದಾರೆ. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸ್ಟಾರ್ಗಳು 100 ಪಿಕ್ಚರ್ ಮಾಡಿದ್ರು ಕೂಡ ಸಿಗದೆ ಇರೋ ಕ್ರೇಜು ನಿಮ್ಮ ತಮ್ಮನ ಸಿಕ್ಕಿದೆ. ಇಲ್ಲ ಆತರ ಹೇಳಕ್ ಆಗಲ್ಲ, ಯಾಕೆಂತ ಅಂದ್ರೆ ಅವನ್ಗಿಂತ ದೊಡ್ಡವ್ರ ಅವ್ರೆ. ಬಟ್ ಅದು ಆತರ ಒಟ್ನಲ್ಲಿ ಜನ ಅವ್ರನ್ನ ಇಷ್ಟ ಪಡ್ತಾವ್ರೆ, ಅದನ್ನ ತಗೊಳ್ಳೋಣ. ಅದನ್ ಬಿಟ್ಟು ಆ ದೊಡ್ಡ ಹೀರೋಗಳು ಅವ್ರಿಗಿಂತ ಚೆನ್ನಾಗಿ ಜಾಸ್ತಿ ಕ್ರೇಜ್ ಐತೆ, ಅದೈತೆ ಇದೈತೆ, ಅದೆಲ್ಲ ಏನಿಲ್ಲ ಅಣ್ಣ. ಅವ್ನ್ ಚೆನ್ನಾಗ್ ಆಡ್ತಾವನೆ, ಜನ ಖುಷಿ ಪಡ್ತಾವ್ರೆ, ಅದೇ ಖುಷಿ ನಮ್ಗೆ. ಈಗ ಆಟದಲ್ಲಿ ಗಿಲ್ಲಿ ನಟ ಮತ್ತೆ ಕಾವ್ಯ ಜೋಡಿ ಸೂಪರ್ ಅಂತ ಎಲ್ಲ ಸುರ್ಮಟ್ರೆ, ನೀವೇನ್ ಹೆಣ್ಗಿ ನೋಡೋದ್ ನಿಲ್ಸ್ಬಿಟ್ಟಿದ್ದೀರಾ ಅಥವಾ ಹುಡುಗಿ ಗಿಡಿಗೆ ನೋಡೋದ್ ಬಿಡ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲ ಅಣ್ಣ, ಅದೇನಿಲ್ಲ. ಅವ್ನ್ ಬಂದ್ಮೇಲೆ ಹೆಣ್ ನೋಡಿ ಅಂದ್ರೆ ಇನ್ನೊಂದ್ 3-4 ವರ್ಷ ಅವ್ನ್ ಯಾವ್ದೇ ಮದ್ವೆ ಆಗಲ್ಲ. ಎಷ್ಟು ವರ್ಷ ಏಜ್ ಎಷ್ಟು ಅವ್ರಿಗೆ? ಏಜ್ ಅಣ್ಣ, ಅವ್ನ್ ಬಂದ್ಮೇಲೆ ಅವ್ರನ್ನೇ ಕೇಳ್ಬೇಕು. ಆಯ್ತು, ಈಗ ಸೆಲೆಬ್ರಿಟಿ ಆಗ್ಬಿಟ್ರೆ ಹೇಳೋಂಗಿಲ್ಲ. ಅಲ್ಲಲ್ಲ, ಅಂದ್ರೆ ಈಗ ಅದು ಎಲ್ಲಾದ್ರೂ ಅಷ್ಟೇ. ಮೊದ್ಲು ಕಾಮಿಡಿ ಸೋಲ್ ಮಾಡ್ತಿದ್ದಾಗ ಅದು ಗಗನ ಗಿಲ್ಲಿ ಜೋಡಿ ಅಂತ ಏನ್ ಫುಲ್ ಫೇಮಸ್ ಆಗ್ತಿದ್ರು. ಆ ಶೋ ಮುಗ್ದು ಈಗ ಇದಕ್ ಹೋದ ತಕ್ಷಣನೇ ಗಿಲ್ಲಿ ಕಾವ್ಯ ಅಂತ ಫುಲ್ ಫೇಮಸ್ ಮಾಡ್ಬಿಟ್ಟವ್ರೆ. ಅದು ಮುಗ್ದು ಈಗ ಇನ್ನೊಂದು ರಿಸಾ ಗೌಡ ಅಂತ ಬಂದ ತಕ್ಷಣ ರಿಸಿನ್ ಹಿಡ್ಕೊಬಿಟ್ಟವ್ರೆ ಅಂತ ಹೇಳ್ತಾವ್ರೆ. ಅದ್ರ ಬಗ್ಗೆ ನಿಮ್ಗೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಇಷ್ಟೊಂದು ಈ ತರ ಎಲ್ಲ ಇಲ್ಲಿ ಮನೇಲೂ ಇದೇ ತರ ಇರ್ತಾರ, ಅಲ್ಲೂ ಹಂಗೆ ಇರ್ತಾರೆ, ಹೆಂಗೆ ಅವರು? ಅದೇನಿಲ್ಲ ಅಣ್ಣ, ಎಲ್ರು ಸ್ವಲ್ಪ ನಾರ್ಮಲ್ ಆಗಿ ಚೆನ್ನಾಗವ್ರೆ. ಬಟ್ ಅದನ್ನ ಮಾಮೂಲಿ ವಿಡಿಯೋಗಳಲ್ಲಿ ಇದ್ರಲ್ಲೆಲ್ಲ ಲವ್ ಮಾಡ್ತವ್ರೆ, ಆತರ ಈ ತರ ಅಂತ ತೋರಿಸ್ತಾರೆ. ಬಟ್ ಅದನ್ನ ಮತ್ತೆ ಅವರು ಬೇರೆ ಅವ್ರವ್ರ ಜೀವನ ನೋಡ್ಕೊಳಕ್, ಅವ್ರವ್ರ ಕೆರಿಯರ್ ನೋಡ್ಕೊಳಕ್ಕೆ ಹೋಗ್ತಾ ಇರ್ತಾರೆ ಮುಂದಕ್ಕೆ. ಅವ್ರ ಜೀವನ ಏನೈತೆ ಅದು ನೋಡ್ಲೇಬೇಕಲ್ವಾ, ಅವ್ರ ಕೆರಿಯರ್ ಏನೈತೆ ಅದು ನೋಡ್ಲೇಬೇಕು. ಅದಕ್ಕೋಸ್ಕರ ಅವರು ದೂರ ಆಗ್ತಾರೆ. ಅದನ್ನ ಇವರು ಬ್ರೇಕಪ್ ಮಾಡ್ಕೊಬಿಟ್ರು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಇದ್ ಮಾಡ್ತಾರೆ. ಅವರು ಗಗನ್ ಬಗ್ಗೆ ನಾವು ಏನು ಮಾತಾಡಕ್ ಆಗಲ್ಲ. ಪಾಪ ಅವ್ರದ್ದು ಅನ್ನೋದೊಂದು ಅವ್ರದ್ದೊಂದು ಇದಿರುತ್ತೆ, ಅವ್ರ ಕೆರಿಯರ್, ಅದನ್ನ ನೋಡ್ಲೇಬೇಕು ಅವರು. ಮತ್ತೆ ಇವ್ರ ಕಾವ್ಯ ಅವ್ರದ್ದು ನೋಡ್ಲೇಬೇಕು. ಅದೊಂದು ಆಟ ಅಷ್ಟೇ ಅಣ್ಣ.
ಈಗ ನಿಮ್ಮೂರಲ್ಲಿ ಇಷ್ಟೊಂದು ಟ್ರೆಂಡ್ ಆಗಿರುವಂತ ನಟ ನಿಮ್ಗೆ ಎಷ್ಟು ಗೌರವ ಸಿಗುತ್ತೆ, ನಿಮ್ಮನ್ನ ಯಾವ ತರ ಪ್ರೀತಿಯಿಂದ ನೋಡ್ತಾರೆ ನಿಮ್ಮೂರ್ ಜನ, ನೀವು ಏನಿಲ್ಲ ಅಣ್ಣ, ನಾರ್ಮಲ್ ಆಗಿ ಅವಾಗ ಹೆಂಗಿದ್ವೋ ಊರಲ್ಲಿ ಇವಾಗ್ಲೂ ಹಂಗೆ ಇದಾರೆ. ಅದೇ ನಿಮ್ ಊರ್ ಜನ ಎಷ್ಟು ಖುಷಿ ಪಡ್ತಾರೆ ನಿಮ್ಗೆ ಖುಷಿ ಗೊತ್ತಿರೋ? ಪಡ್ತಾರ ಅಣ್ಣ. ಯಾಕೆಂತಂದ್ರೆ ನಮ್ಮೂರ್ ಹುಡ್ಗ ಅಂತಂದ್ರೆ ಖುಷಿ ಇರಲ್ವಾ? ಹೌದೌದು. ನೀವೇ ಕೇಳಿ ನೋಡಿ. ಈಗ ಜನ ಕೇಳ್ತೀವಿ, ನಿಮ್ಗೆ ಜನಗಳ ಪ್ರೀತಿ ನೋಡಿ, ಇಷ್ಟು ಜನ ಎಲ್ಲ ನಿಂತಿದ್ದಾರೆ ಅಂದ್ರೆ ಅವನ್ಗೋಸ್ಕರ ಎಷ್ಟು ಜನ ನಿಂತಿದ್ದಾರೆ ಅವ್ರ ಕೆಲಸ ಬಿಟ್ಟು ಅಂದ್ರೆ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾನೆ ಇರುತ್ತಣ್ಣ. ನಿಮ್ ತಂದೆ ನಿಮ್ ತಾಯಿ ಯಾವ್ದಾರ ಬಿಗ್ ಬಾಸ್ ಸೀಸನ್ ನೋಡಿ ಯಾವ್ದಾರ ಒಂದ್ ಟೈಮ್ ನೋಡಿ ಏನಾರು ಮಾತಾಡಿದ್ರೆ ನಿಮ್ ಜೊತೆ ಇದೆಯಾ? ನನ್ ಜೊತೆ ಏನು ಮಾತಾಡಿಲ್ಲ ಅಣ್ಣ. ಡೈಲಿ ನೋಡ್ತಾರೆ? ಡೈಲಿ ನೋಡ್ತಾರೆ. ಮನೇಲಿ ಇದ್ದಾರೆ? ಡೈಲಿ ನೋಡ್ತಾರೆ. ಅಪ್ಪ ಅಮ್ಮ ಮನೇಲಿ ಇದ್ದಾರೆ? ಮನೇಲಿ ಎಲ್ಲ ಮದ್ವೆಗೆ ಹೋಗ್ತಾ ಇದ್ರಣ್ಣ. ನಮ್ ಬಾವಿದೊಂದು ಮದ್ವೆ ಇತ್ತು ಅಲ್ಲ ಇವತ್ತು. ಇದ್ದಿದ್ರೆ ಇವತ್ತು ಅವರು ಬರ್ಬೇಕಿತ್ತು ಮದ್ವೆಗೆ. ಇದ್ದಿದ್ರೆ ಇಲ್ಲಿ ಇಲ್ಲೇ ಮಾತಾಡ್ತಿದ್ರು. ಮದ್ವೆಗೆ ಹೋಗ್ತಾ ಇದ್ವಿ. ಈಗ ಮನೇಲಿ ಇದ್ದಾರ? ಇಲ್ಲ, ಮದ್ವೆಗೆ ಹೋದ್ರು. ಹೊರಟ್ಬಿಟ್ರ? ಅವ್ರ ಮುಂದೆ ಹೋದ್ರು. ನೀವೊಂದ್ ಫೋನ್ ಮಾಡಿದ್ರೆ ಅವಲ್ಲಿ ಇರೋ ಕೇಳ್ತಿದ್ದೆ. ಮತ್ತೆ ವಾಪಸ್ ಬರೋದು ಎಷ್ಟೊತ್ತಾಗ್ಬೋದು? ಮತ್ತೆ ಶ್ರೀರಂಗಪಟ್ಟಣದಲ್ಲಿ ಅಣ್ಣ ಮದ್ವೆ. ನಾಳೆ ಬರ್ತಾರೆ. ನಾಳೆ ಮಧ್ಯಾಹ್ನ. ಆಯ್ತಾಯ್ತು. ಗಿಲ್ಲಿ ನಟ ಅವ್ರ ಊರವ್ರ? ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಪುಟಿ, ನಿಮ್ ಹೆಸರು? ಮಧುಶ್ರೀ. ಒಳ್ಳೆ ಹೆಸರು. ಏನ್ ಮಾಡ್ತಾ ಇದ್ದೀರಾ? ನಾವೇ ಕಾಲೇಜ್ ಹೋಗ್ತಿದ್ದೋ. ಸೆಕೆಂಡ್ ಇಯರ್? ಫಸ್ಟ್ ಇಯರ್. ಗಿಲ್ಲಿ ನಟ ಅವರ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಎಷ್ಟು ಖುಷಿ ಆಗುತ್ತೆ? ನಿಮ್ಮೂರವರು? ಖುಷಿ ಆಗುತ್ತೆ. ನಿಮ್ಮ ಮನೆಯವರ, ನಿಮ್ಮ ಅಕ್ಕಪಕ್ಕ ಮನೆಯವರ, ಬೀದಿಯವರ? ಬೀದಿಯವರು. ನಿಮ್ ಬೀದಿಯವರೇ. ಹೆಂಗೆ ಬೀದಿಲಿ ಇದ್ದಾಗೆಲ್ಲ ಹೆಂಗೆ ತಮಾಷೆಯಾಗಿರ್ತಾರ? ಹೆಂಗಿರ್ತಾರ ನೋಡಿದಂಗೆ? ತಮಾಷೆಗೆ ಇರ್ತಾರೆ. ಯಾವಾಗಾರು ಕೋಪ ಬರುವಂಗೆ ಯಾವಾಗ ನಡ್ಕೊಂಡಿಲ್ಲ ನಿಮ್ಗೆ? ಇಲ್ಲ. ನಡ್ಕೊಂಡೇ ಇಲ್ವಾ? ಸುಮ್ನೆ ಹೇಳ್ತಾ ಇರ್ತೀರಿ. ಚೆನ್ನಾಗ್ ಮಾತಾಡ್ತಾರೆ ಎಲ್ರ ಜೊತೆಗೂ. ಇಷ್ಟೊಂದು ಕಾಮಿಡಿ ಮಾಡ್ತಾರಲ್ಲ ಊರಲ್ಲೂ ಹಂಗೇನಾ? ನಿಮ್ಗೆ ಯಾವಾಗಾರು ಕಾಮಿಡಿ ಮಾಡಿದ್ರೆ ನೆನ್ಪಿದ್ ಯಾವ್ದಾದ್ರು? ಮರ್ತೋಗಿದೆ. ಈಗ ಗಿಲ್ಲಿ ನಟ ಅವ್ರಿಗೆ ತುಂಬಾ ಕಾಟ ಕೊಡ್ತಾ ಇದೆಲ್ಲ ಬಿಗ್ ಬಾಸ್ ಅಲ್ಲಿ ಇರೋರು ಎಲ್ರು ಕೂಡ. ಏನ್ ಅನ್ಸುತ್ತೆ ನಿಮ್ಗೆ ಅವಾಗ? ಅಶ್ವಿನಿ ಗುಡಿ ಫಸ್ಟ್ ಹೊರಗೆ ಬರ್ಬೇಕು. ಅವ್ಳು ಬಕೆಟ್ ಹಿಡಿತಾಳೆ. ಯಾರಿಗೆ? ಅಶ್ವಿನಿ ಕೂಡ. ಜಾನ್ವಿ ಅಶ್ವಿನಿ ಗುಡಿ ನಗ್ಬಾರ್ದು. ಅಶ್ವಿನಿ ಗೌಡ ಬಕೆಟ್ ಹಿಡಿತಾಳೆ. ಅಶ್ವಿನಿ ಗೌಡಂಗೆ ಜಾನ್ವಿ ಬಕೆಟ್ ಹಿಡಿತಾಳೆ. ಏನಕ್ಕೆ ಹಂಗ್ ಹಿಡಿಯೋದು? ಅವ್ರು ಮುಂದೆ ಬರ್ಬೇಕಲ್ವಾ, ಅದಕ್ಕೆ ಬಕೆಟ್ ಹಿಡ್ಕೊ ಬರ್ತಾರೆ. ಅಲ್ಲ, ಗೆಲ್ಲೋದಕ್ಕೋಸ್ಕರ ಬಕೆಟ್ ಹಿಡಿದು ಬಿಟ್ರೆ ಗೆದ್ದು ಬಿಡಕ್ಕಾಗತ್ತಾ? ಗೆಲ್ಲಕ್ ಆಗಲ್ಲ. ಆದ್ರೂ ಅವ್ರು ಸ್ವಲ್ಪ ದಿನ ಇರ್ಬೇಕಲ್ಲ ಮನೆಯಲ್ಲಿ, ಅದಕ್ಕೆ. ಅಲ್ಲ, ಈಗ ಬಿಗ್ ಬಾಸ್ ಹೋಗದೆ ಒಂದ್ ದೊಡ್ಡ ಕನಸು ಅಂತ ಎಷ್ಟೋ ಜನ ಏನೇನೋ ಪಲ್ಟಿ ಹೊಡೆದು ಏನೇನೋ ಮಾಡ್ತಾರೆ. ಇವ್ರು ಬಿಗ್ ಬಾಸ್ ಹೋಗಿರೋರು ಬರೀ ಜಗಳ ಆಡ್ತಾರೆ ಅಂತ ಜನ ಎಲ್ಲ ಬೈತಲ್ಲ ಆಟ ಆಡ್ದೇನೆ. ಬರೀ ಅಶ್ವಿನಿ ಕೂಡ ಬರೀ ಜಗಳಕ್ಕೆ ಇರ್ತಾಳೆ ಅಲ್ಲಿ. ಜಗಳಕ್ಕೆ? ನಿಮ್ ಮೂರ್ ಜನ ಎಲ್ಲ ನೋಡಿದಾರೆಲ್ಲ ಬೇಜಾರ್ ಮಾಡ್ಕತ್ತಾರ, ಸಾಪಾಗಿಪ್ಪ ಹಾಕ್ತಾರ, ಬೈತಾರ? ಇಲ್ಲ, ಬರೀ ಬೈತಾ ಇರ್ತಾರೆ. ಏನಂತ ಬೈತಾರೆ? ಫಸ್ಟ್ ಅವಳು ಈಚೆ ಬರ್ಲಿ, ಫಸ್ಟ್ ನಮ್ಮೂರ್ ಹುಡುಗನ್ಗೆ ಕಾಟ ಕೊಡ್ತಾಳೆ, ಈಚೆ ಬರ್ಲಿ ಅಂತ. ಆದ್ರೂ ಗಿಲ್ಲಿ ಅವ್ರ ಮುಂದೆನೆ ತುಂಬಾ ದೌಲತ್ತಲ್ಲ ಅವನೇ ಚೆನ್ನಾಗಿ ತೋರಿಸ್ತಿದ್ದಾರೆ. ಅಲ್ಲ, ಈಗ ಇಷ್ಟೊಂದ್ ಇದ್ರು ಕೂಡ ಬಿಗ್ ಬಾಸ್ ಅವರೇ ಅವ್ರನ್ನ ಟೀಮ್ ಲೀಡರ್ ಮಾಡ್ತಾರಲ್ಲ ಅವಾಗಿಂದ ಕೂಡ. ಈಗ ಇಷ್ಟೊಂದ್ ಸಮಸ್ಯೆ ಮಾಡ್ತಿದ್ರು ಕೂಡ ಬಿಗ್ ಬಾಸ್ ಅವರೇ ಅವ್ರನ್ನೇ ಲೀಡರ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅವ್ರು ಇವಾಗ ಕಾಟ ಕೊಡ್ತಾರಲ್ವಾ, ಅದಕ್ಕೆ ಫಸ್ಟ್ ಹೊರಗ್ ಬರ್ಬೇಕು ಅಂತ ಅನ್ಸುತ್ತೆ. ಈಗ ನಿಮ್ಗೆ ನಿಮ್ ಕ್ಲಾಸ್ ಅಲ್ಲಿ ನಿಮ್ ಕಾಲೇಜ್ ಹೋದಾಗ ನಿಮ್ಮೂರವ್ರು, ನಿಮ್ಗೆ ಗೊತ್ತಿರೋ ನಿಮ್ ಫ್ರೆಂಡ್ಸ್ ಯಾರು ನಿಮ್ಮೂರವ್ರು, ನಿಮ್ ಬೀದಿಯವರು ಅಂತ ಏನಾರು ಮಾತಾಡ್ಸ್ತಾರೆ. ಅದು ನಂಗೆ ತುಂಬಾ ಖುಷಿ ಆಗುತ್ತೆ. ಏನಂತ ಹೇಳ್ಕತ್ತೀರಾ ನಿಮ್ ಗಿಲ್ಲಿ ಅಣ್ಣ? ಗಿಲ್ಲಿ ಅಣ್ಣ ಅಂತ ಹೇಳ್ಕೊಳ್ತೀನಿ. ಏನೇನ್ ಕೇಳ್ತಾರೆ ಅದ್ರ ಬಗ್ಗೆ? ಗಿಲ್ಲಿ ತುಂಬಾ ಕಾಮಿಡಿ ಮಾಡ್ತಾನೆ. ಗಿಲ್ಲಿ ತುಂಬಾ ಚೆನ್ನಾಗ್ ಮಾತಾಡ್ತಾರೆ. ಅವ್ರ ಕಾಮಿಡಿ ಇಷ್ಟ, ನಗ್ತಾ ಇರ್ತೀವಿ ಅಂತ ಹೇಳ್ತಾ ಇರ್ತಾರೆ. ಅದ್ ಕೇಳಿದ್ರೆ ನಮಗೂ ತುಂಬಾ ಖುಷಿ ಆಗುತ್ತೆ. ನಿಮ್ಗೂ ಖುಷಿ ಆಗುತ್ತೆ? ನಮ್ ಬೀದಿಯವರು, ನಮ್ಮೂರವ್ರು ಅಂತ ಖುಷಿ ಆಗುತ್ತೆ. ನೀವೇನಂತ ಕರಿತಿದ್ರಿ? ಗಿಲ್ಲಿ ಅಣ್ಣ. ಗಿಲ್ಲಿ ಅಣ್ಣ. ಮೊದ್ಲು ಅವ್ರ ನಿಜವಾದ ಹೆಸರು ಏನಂತ? ನಟ ಅಂತ ಮೊದ್ಲೇ ಊರವರೇ ಮಾಡ್ಬಿಟ್ಟಿದ್ದೀರಿ ನೀವು. ನಟರಾಜು ನಟ ಅಂತ ಮಾಡಿದ್ದೀರಿ. ನಿಮ್ಮನ್ನ ಏನಂತ ಕರಿತಿದ್ರು? ಅಡ್ಡೆಸರು ಗುಂಡು ಅಂತ. ಗುಂಡು? ನೀವು ಗುಂಡ್ಕೆ ಇಲ್ಲ, ಸ್ಮಾರ್ಟ್ ಆಗಿದ್ದೀರಿ, ಗುಂಡು ಅಂತ ಕರಿತಿದ್ರ? ಚಿಕ್ಕ ವಯಸ್ಸಿಂದ ಹೆಸರು ಬಂದಿರ. ಚಿಕ್ಕ ವಯಸ್ಸಿಂದ ಗುಂಡು ಅಂತ ಕರಿತೀರಾ ನಿಮ್ಮನ್ನ? ಪ್ರೀತಿಯಿಂದ ಕರಿತಿದ್ರು. ನಿಮ್ ಹೆಸರು ಏನಂತ ಹೇಳಿದ್ರಿ? ಮಧುಶ್ರೀ. ಮಧುಶ್ರೀನ ಗುಂಡು ಅಂತ ಕರಿತಿದ್ರು. ಯಾವಾಗ್ಲೂ ಮಾತಾಡಿಸ್ತಾರೆ.